ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಪಾಪು ಬರ್ಡೇ ದಿನದ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅವಾಗಲೇ ಹೇಳಿದ್ದೆ ನಾವು ಅವ್ನ ಬರ್ಡೇ ಸೆಲೆಬ್ರೇಷನ್ ಅಂತ ಆ ದಿನ ಮಾಡ್ತಾ ಇಲ್ಲ, ಸುಮ್ಮನೆ ಹಾಗೆ ಮನೇಲಿ ಸಿಹಿ ಮಾಡಿಬಿಟ್ಟು ಅವ್ನ ಸ್ಕೂಲ್ಗೆ ಗಿಫ್ಟ್ ಕಳಿಸಿದ್ವಿ. ಹಾಗೆ ಅವನೊಂದು ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗಿದ್ವಿ. ಆದರೆ ಬರ್ಡೇ ಸೆಲೆಬ್ರೇಷನ್ ಅಂತ ಒಂದೆರಡು ದಿನ ಹೆಚ್ಚಿಸಿ ಮಾಡ್ತೀವಿ ಅಂತ ಹೇಳಿದ್ದೆ. ಹಾಗಾಗಿ ಇವತ್ತು ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹಾಗೆ ರಜೆ ಕೂಡ ಇತ್ತು ಇವತ್ತು. ಸೊ ಹಾಗಾಗಿ ಸ್ವಲ್ಪ ನೀಟಾಗಿ ಆರಾಮಾಗಿ ಮಾಡ್ಕೋಬಹುದಲ್ಲ ಸೆಲೆಬ್ರೇಷನ್ ಅಂತ ಇವತ್ತು ಇಟ್ಕೊಂಡಿದ್ದೀವಿ. ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಮೇಲೆ ಪಾರ್ಟಿ ಹಾಲ್ ಇದೆ. ನಾವು ಅಲ್ಲಿ ಮಾಡಕ್ ಹೋಗಿಲ್ಲ, ಮನೇಲೆ ಸಿಂಪಲ್ ಆಗಿ ಮಾಡ್ಕೊಳ್ಳೋಣ ಅಂತ ಮನೆ ಒಳಗಡೆನೆ ಮಾಡ್ತಾ ಇದೀವಿ. ಬಿಕಾಸ್ ನಮ್ದೇನು ಅಷ್ಟೊಂದು ಇಂಟೀರಿಯರ್ಸ್ ಏನಿಲ್ವಲ್ಲ, ಹಾಗಾಗಿ ಸ್ವಲ್ಪ ಜಾಗ ಸ್ಪೇಷಿಯಸ್ ಆಗೇ ಇತ್ತು. ಸೊ ಹಾಗಾಗಿ ಇಲ್ಲೇ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಮಾಡ್ತಾ ಇದೀವಿ. ಹಾಗೆ ಬರ್ಡೇನ ಈವ್ನಿಂಗ್ ಇಟ್ಕೊಂಡಿದ್ವಿ, ಒಂದು 5-5:30 ಹಾಗೆ. ಹಾಗಾಗಿ ಹಿಂದಿನ ದಿನನೇ ಕೇಕ್ ಆರ್ಡರ್ ಕೊಟ್ಟಿದ್ವಿ, ಅದನ್ನ ತರಬೇಕು ಇವಾಗ. ಹಾಗಾಗಿ ಸ್ವಲ್ಪ ಅರ್ಧ ಡೆಕೋರೇಷನ್ ಆದ್ಮೇಲೆ ಅದನ್ನ ತಗೋಬರೋಣ ಅಂತ ಬಂದ್ವಿ. ಇವಾಗ ಅಲ್ಲಿ ಅವ್ರಿಗೆ ಹೇಳಿದ್ವಿ 3 ಗಂಟೆಗೆ ಬರ್ತೀವಿ ಅಂತ. ಸೊ ಹಾಗಾಗಿ ರೆಡಿ ಮಾಡಿ ಇಟ್ಟಿದ್ರು. ಇದು ನಾನು ಪೆಪ್ಪಾ ಪಿಗ್ ಥೀಮ್ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಬ್ಲೂಯಿಶ್ ಥೀಮ್ ಬರ್ಲಿ ಅಂತ. ಹಾಗೆ ಇದನ್ನ ತಗೊಂಡು ಮತ್ತೆ ಸ್ವಲ್ಪ ಬೇರೆ ಬೇರೆ ಬರ್ಡೇಗೆ ಐಟಮ್ಸ್ ಎಲ್ಲ ಬೇಕಿತ್ತು, ಅದನ್ನೆಲ್ಲ ತಗೊಂಡು ಮನೆಗೆ ಹೊರಟ್ವಿ. ಹಾಗೆ ಕೇಕು ಮತ್ತೆ ಸ್ವಲ್ಪ ತಿಂಡಿ ಐಟಮ್ಸ್ ಎಲ್ಲ ಬೇಕಿತ್ತು ಬರ್ಡೇಗೆ, ಅದನ್ನೆಲ್ಲ ತಗೊಂಡು ಮನೆಗೆ ಬಂದು ಇವಾಗ ಮತ್ತೆ ಉಳಿದಿದ್ದು ಡೆಕೋರೇಷನ್ ಮಾಡ್ತಾ ಇದ್ದೀವಿ. ಕಂಪ್ಲೀಟ್ ಆಗಿ ಬಲೂನು ಮತ್ತೆ ಸ್ವಲ್ಪ ಬೇರೆ ಬೇರೆ ಐಟಮ್ಸ್ ತರಿಸಿದ್ದೆ, ಅದರಲ್ಲೇ ಮಾಡ್ತಾ ಇರೋದು. ನೋಡಿ, ನಮಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ನಾನು ಅಂದ್ಕೊಂಡಿದ್ದೆ ಅವನು ಬಿಡಲ್ಲ ರೆಡಿ ಮಾಡೋಕ್ಕೆ ಅಂತ, ಬಟ್ ಅಷ್ಟೇನು ಕಾಟ ಕೊಟ್ಟಿಲ್ಲ. ನೀಟಾಗಿ ನಮಗೂ ಸ್ವಲ್ಪ ಹೆಲ್ಪ್ ಮಾಡಿಕೊಂಡು ಮಾಡ್ತಾ ಇದ್ದಾನೆ. ಸೊ ಇವಾಗ ಕರ್ಟನ್ ಎಲ್ಲ ಹಾಕ್ಬಿಟ್ಟು ಇಲ್ಲಿ ಬ್ಯಾನರ್ ಎಲ್ಲ ಕಟ್ತಾ ಇದ್ದೀವಿ. ಸಿಂಪಲ್ ಆಗಿ ಮಾಡೋಣ ಅಂತ ಸ್ವಲ್ಪ ಜನಕ್ಕೆ ಕರೆದಿದ್ದೀವಿ. ಇಲ್ಲೇ ಅಪಾರ್ಟ್ಮೆಂಟ್ ಅಲ್ಲಿ ಒಂದು 8-10 ಜನ ಆಗುವಷ್ಟು ಅಷ್ಟೇ. ಯೂಶಲಿ ಊರಲ್ಲಾಗಿದ್ರೆ ತುಂಬಾ ಜನ ಕರಿತಾ ಇದ್ವಿ, ತುಂಬಾ ಜನ ಪರಿಚಯ ಇದ್ರಲ್ಲ. ಇಲ್ಲಿ ಸ್ವಲ್ಪ ಲಿಮಿಟೆಡ್ ಯಾರು ಬೇಕು, ಅದು ನಮ್ಮ ಅಪಾರ್ಟ್ಮೆಂಟು. ಹಾಗೆ ನಮ್ದು ಒಂದು ರಿಲೇಟಿವ್ಸ್ ಇದ್ದಾರೆ, ಅವ್ರಿಗೆ ಕರಿತಾ ಇದೀವಿ ಅಷ್ಟೇ. ಹಾಗೆ ಯೂಶಲಿ ಅವ್ನ ಬರ್ಡೇಗೆ ನಾನು ಅಂದ್ರೆ ವರ್ಷನೂ ಒಂದೊಂದು ಥೀಮ್ ಅಂತ ಮಾಡ್ಕೊಂಡು ಬಂದಿದ್ದು. ಸೊ ಈ ಸಲ ಪೆಪ್ಪಾ ಪಿಗ್ ಥೀಮ್ ಮಾಡೋಣ ಅಂತ. ಯಾಕಂದ್ರೆ ಅವ್ನು ಪೆಪ್ಪಾ ಪಿಗ್ ಕಾರ್ಟೂನ್ ನೋಡ್ತಾನೆ ತುಂಬಾ, ಅದು ಎಲ್ಲ ಕ್ಯಾರೆಕ್ಟರ್ನ ರೆಕಾಗ್ನೈಸ್ ಮಾಡ್ತಾನೆ. ಹಾಗಾಗಿ ಅವನಿಗೆ ಸ್ವಲ್ಪ ಫೆಮಿಲಿಯರ್ ಇದೆಯಲ್ಲ ಅಂತ ಆ ಥೀಮ್ನ ರೆಡಿ ಮಾಡ್ಕೊಂಡಿದ್ದು. ನೋಡಿ, ಈ ತರ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲ ಈ 4 ಕ್ಯಾಂಡಲ್, ಇದು ಇವನ್ಗೆ ಪ್ರತಿ ವರ್ಷ ಅಂದ್ರೆ 1ನೇ ವರ್ಷದಿಂದ ನಾವು ಇಟ್ಕೊಂಡು ಬಂದಿರೋ ಕ್ಯಾಂಡಲ್. ಹಾಗಾಗಿ ಇದು 4ನೇ ವರ್ಷದ ಬರ್ಡೇ ಅವನದು. ಸೊ ಇದು 4ನೇ ಕ್ಯಾಂಡಲ್ ಇದೆ. ಇವಾಗ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಯ್ತು ಆಲ್ಮೋಸ್ಟ್. ಹಾಗೆ ನಾವು ಕೂಡ ರೆಡಿ ಆಗ್ಬಿಟ್ಟು ಬಂದ್ವಿ. ಇನ್ನೇನು ಬರ್ತಾರೆ, ಇನ್ವೈಟ್ ಮಾಡಿದ್ವಲ್ಲ ಅವ್ರು ಬರ್ತಾರೆ ಅಂತ. ನೋಡಿ, ಕೇಕ್ನ ತಗೊಬಂದ್ವಿ. ಅವನಿಗಂತೂ ಫುಲ್ ಕೇಕ್ ಮೇಲೆ ಕಣ್ಣಿದೆ. ಅವನಿಗೂ ಚೆನ್ನಾಗಿ ಡ್ರೆಸ್ ಮಾಡಿಬಿಟ್ಟು ರೆಡಿ ಮಾಡಿಕೊಂಡೆ. ಬಟ್ ಏನಂದರೆ ಒಂದು ಫೋಟೋ ತೆಗಿಯೋಕ್ಕೂ ಬಿಟ್ಟಿಲ್ಲ ಅವನು. ಅವನಿಗೆ ಅಂದರೆ ಸ್ವಲ್ಪ ಸಂಜೆ ಟೈಮ್ ಆಗಿತ್ತಲ್ಲ, ಸ್ವಲ್ಪ ನಿದ್ದೆ ಕಣ್ಣು ಇತ್ತು. ಹಾಗಾಗಿ ಸ್ವಲ್ಪ ಹಠ ಮಾಡೋಕ್ಕೆ ಶುರು ಮಾಡಿದ. ಮತ್ತು ಅವನಿಗೆ ಫೋಟೋ ಅಂದರೆ ಫಸ್ಟ್ ಆಫ್ ಆಲ್ ಆಗಲ್ಲ. ಸೊ ಫೋಟೋ ತೆಗಿಯೋಕ್ಕೆ ಬಿಡಲ್ಲ ನಮ್ಗೆ ಯಾವುದು. ಇಲ್ಲೂ ಕೂಡ ಅದೇ ರೀತಿ ಮಾಡ್ತಾ ಇದ್ದ. ಬಟ್ ಹೇಗೋ ಮ್ಯಾನೇಜ್ ಮಾಡಿ ಏನೋ ಒಂದು ವಿಡಿಯೋ ಫೋಟೋ ಅಂತ ತಗೊಂಡ್ವಿ. ನಂತರ ಇವಾಗ ಕೇಕ್ ಕಟಿಂಗ್ ಮಾಡಬೇಕು, ಅದನ್ನೇ ಸ್ಟಾರ್ಟ್ ಮಾಡಿದ್ವಿ.
ಹಾಗೆ ಯೂಶ್ವಲಿ ಅವನದು ಪ್ರತಿ ವರ್ಷ ಬರ್ಡೇಗೆ ಏನಾದರೂ ಗಿಫ್ಟ್ ಅಂತ ಕೊಡ್ತಾ ಇದ್ವಿ. ಸೊ ಈ ಸಲ ಅವನು ಸ್ವಲ್ಪ ಆಟ ಆಡ್ತಾನಲ್ವ, ಹಾಗಾಗಿ ಅವನಿಗೆ ಗನ್ ಸೆಟ್ ಬರುತ್ತೆ, ಅದನ್ನು ಗಿಫ್ಟಾಗಿ ತೊಗೊಂಡು ಬಂದಿದ್ವಿ. ಮತ್ತು ಬಂದವ್ರಿಗೆ ಸಮೋಸ, ಖಾರ, ಹಾಗೆ ಕೇಕ್, ಚಾಕ್ಲೇಟ್ ಇದನ್ನೆಲ್ಲ ತಂದಿಟ್ಟಿದ್ವಿ ಕೊಡೋಕ್ಕೆ ಅಂತ. ಮತ್ತು ಕೆಲವೊಬ್ಬರು ಬರೋವಾಗ ಲೇಟ್ ಆಯಿತು. ನಾವು ಅಂದರೆ ಅವ್ನು ಹಠ ಮಾಡೋಕ್ಕೆ ಶುರು ಮಾಡ್ದೆ, ಹಾಗಾಗಿ ಅವ್ನ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದೆ. ಸರಿ ಫ್ರೆಂಡ್ಸ್, ನೋಡಿದ್ರಲ್ಲ ಬರ್ಡೇ ಸೆಲೆಬ್ರೇಷನ್ ಹೇಗಾಯಿತು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ ನೋಡೋರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.